ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಪಂಚನದಿಗಳ ಬೀಡಾದಂಥ ಬಿಜಾಪುರ ಜಿಲ್ಲೆಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯ ಅಂದರೆ, ವಾಣಿಜ್ಯ ಬೆಳೆಯಾದಂಥ ದ್ರಾಕ್ಷಿಯನ್ನು ಬೆಳೆದಂಥ ರೈತ ಈ ವರ್ಷ ಲಾಭದತ್ತ ಹೊರಟಿದ್ದಾನೆ. ಬೊಗಸೆ ನೀರಿನ ಈ ಹನಿ ನೀರಾವರಿಯಲ್ಲಿ ಬೆಳೆದಂಥ ದ್ರಾಕ್ಷಿ ಬೆಳೆ ವಾಣಿಜ್ಯ ಬೆಳೆಯಾಗಿ ಇವತ್ತು ರಾಷ್ಟ್ರದಲ್ಲಿ ಹೆಸರು ಮಾಡ್ತಾ ಇದೆ ನಿಡೋನಿ ಗ್ರಾಮ. ಹೀಗಾಗಿ ಮೊದಲಿಗೆ ಬಿಜಾಪುರಕ್ಕೆ ಪ್ರಥಮ ಬಾರಿ ದ್ರಾಕ್ಷಿಯನ್ನು ತಂದವರು ಯಾರು ಗೊತ್ತಾ? ಇಂದಿನ ತ್ರಿಪುರ ಸುಂದರ ಚಿತ್ರಮಂದಿರದ ಮೊದಲ ಮಾಲೀಕರು ಈ ದ್ರಾಕ್ಷಿಯನ್ನು ಬಿಜಾಪುರ ಜಿಲ್ಲೆಗೆ ಪರಿಚಯ ಮಾಡ್ತಾರೆ. ಅಲ್ಲಿಂದ ಸಾಗಿ ಬಂದಂಥ ಈ ದ್ರಾಕ್ಷಿ ಇಡೀ ರಾಜ್ಯಗಳಲ್ಲಿ ಹಲವಾರು ರಾಜ್ಯದಲ್ಲಿ ಪ್ರಸಿದ್ಧಿ ಪಡಿತಾ ಇದೆ. ಯಾಕಂದರೆ ಬಿಸಿಲು ನಾಡು ಆಗಿದ್ದರಿಂದ ಇಲ್ಲಿ ಗುಣಮಟ್ಟದ ಸಿಹಿಯಾದ ದ್ರಾಕ್ಷಿ ಬೆಳೆದು ಪ್ರಖ್ಯಾತಿಯನ್ನು ಗಳಿಸ್ತಾ ಇದೆ. ಈ ವರ್ಷ 2-3 ವರ್ಷದಿಂದ ಕೊರೋನಾ ಹೊಡೆತಕ್ಕೆ ಬೆಲೆ ಕುಸಿತವಾಗಿ ಕಂಗೆಟ್ಟಿದ್ದ ರೈತನಿಗೆ ಈ ವರ್ಷ ಸಾಕಷ್ಟು ವ್ಯಾಪಾರಸ್ಥರು ಬಂದಿದ್ದಾರೆ. ಯಾವ ಥರ ಇಲ್ಲಿ ವ್ಯಾಪಾರ ನಡೀತೆ, ವಹಿವಾಟು ನಡೀತೆ, ಯಾವ ಥರ ರಫ್ತಾಗತ್ತೆ ಅನ್ನೋದು ಸಂಪೂರ್ಣ ದ್ರಾಕ್ಷಿ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತೊಗೊಂಡ್ಬನ್ನಿ. ಯಾರೂ ಸ್ಕಿಪ್ ಮಾಡಬೇಡಿ, ಸಂಪೂರ್ಣ ವಿಡಿಯೋನ ನೋಡಿ. ನೀವು ಮಾಡುವಂಥ ಲೈಕು ಈ ರೈತನಿಗೆ ಮುಟ್ಲಿ, ತಲುಪಲಿ, ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ತಲುಪಲಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ, ವ್ಯಾಪಾರಗಳಾಗಲಿ ಅಂತ ಹೇಳ್ತಾ ಬನ್ನಿ ನೇರವಾಗಿ ರೈತನ ತೋಟಕ್ಕೆ ಹೋಗೋಣ. ಬನ್ನಿ ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಒಂದು ಪ್ರೋತ್ಸಾಹ ಸದಾ ರೈತನ ಕಡೆ ಇರಲಿ ಅಂತ ಹೇಳ್ತಾ ಬನ್ನಿ ರೈತನ ಹೊಲಕ್ಕೆ ನೇರವಾಗಿ ಹೋಗೋಣ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ಸದಾ ಬರಗಾಲ ಪೀಡಿತ ಪ್ರದೇಶವೆಂದು ಹಣೆಪಟ್ಟೆ ಕಟ್ಟಿಕೊಂಡಂಥ ಬಿಜಾಪುರ ಜಿಲ್ಲೆ ಇವತ್ತು ಹಸಿರಿನಿಂದ ಕಂಗೊಳಿಸುತ್ತಾ ಇದೆ. ರಾಷ್ಟ್ರಗಳಲ್ಲಿ ಹೆಸರು ಮಾಡ್ತಾ ಇದೆ ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮ. ಅದೇ ಸಾಲಿನಲ್ಲಿ ನಿಲ್ಲುವುದು ಬಿಜ್ಜರಿಗಿ, ಬಾಬಾನಗರ, ತಿಕೋಟ ಗುಣಮಟ್ಟದ ದ್ರಾಕ್ಷಿ ಬೆಳೆದು ರಫ್ತು ಮಾಡಿ ಹೆಗ್ಗಳಿಕೆಯನ್ನು ಮುಂಚೂಣಿಯಲ್ಲಿರುವಂಥ ಗ್ರಾಮಗಳು ಬಾಬಾನಗರ, ಬಿಜ್ಜರಿಗಿ, ತಿಕೋಟ, ನಿಡೋನಿ, ಯತ್ನಾಳ. ಹೀಗಾಗಿ ಇಲ್ಲಿ ಪ್ರಖರವಾದ ಬಿಸಿಲಿಗೆ ಗುಣಮಟ್ಟದ ದ್ರಾಕ್ಷಿ ಅಂದರೆ ಬಣ್ಣದಲ್ಲಿ, ರುಚಿಯಲ್ಲಿ, ಗಾತ್ರದಲ್ಲಿ ಗುಣಮಟ್ಟದ ದ್ರಾಕ್ಷಿ ಬೆಳೆದು ಹೆಗ್ಗಳಿಕೆಯನ್ನು ಗಳಿಸ್ತಾ ಇದೆ ನಿಡೋನಿ ಗ್ರಾಮ. ಇದು ಸೂಪರ್ ಸೋನಾಕ ಅಂತೇಳಿ ದ್ರಾಕ್ಷಿ ಹಣ್ಣಿನಲ್ಲಿ ಇರುವಂಥ ಒಂದು ಪ್ರಭೇದ ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಇದು ವಾಣಿಜ್ಯ ಬೆಳೆಯಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸದ್ದು ಮಾಡ್ತಾ ಇದೆ. ಹನಿ ನೀರಾವರಿ ಒಳಪಟ್ಟಂಥ ಈ ಬೆಳೆ ಬಹು ವಾರ್ಷಿಕ ಬೆಳೆಯಾಗಿದೆ, ವಾಣಿಜ್ಯ ಬೆಳೆಯಾಗಿದೆ. ಒಂದು ಸಲ ನಾವು ದ್ರಾಕ್ಷಿ ಸಸಿಗಳನ್ನು ನೆಟ್ಟರೆ 10-12 ವರ್ಷವರೆಗೆ ನಿರಂತರವಾಗಿ ನಾವು ವಾಣಿಜ್ಯ ಬೆಳೆಯನ್ನು ನಾವು ಪಡೆಯಬಹುದು. ಇಲ್ಲಿ ಯಾವ ಥರ ರಫ್ತಾಗತ್ತೆ, ಯಾವ ಥರ ದ್ರಾಕ್ಷಿಯನ್ನು ರಫ್ತು ಮಾಡ್ತಾರೆ, ಏನೇನು ಬೇಕಾಗತ್ತೆ, ತಾವು ಯಾವ ಥರ ಇಲ್ಲಿ ಬಂದು ವ್ಯಾಪಾರನ ವಹಿವಾಟು ಮಾಡ್ಬೋದು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸುವ ಒಂದು ಸಣ್ಣ ಪರಿಕಲ್ಪನೆ ಹೊಂದಿದ್ದೀನಿ. ಇದು 130 ದಿನಗಳಿಂದ 150 ದಿನಗಳ ಒಳಗೆ ನಾವು ಕಟಾವು ಮಾಡಿದ ನಂತರ ಹೂಗಳು ಅರಳಿ ನಿಂತ ಮೇಲೆ ಸದಾ ಇದರ ಮೇಲೆ ನಾವು ಮಗುವಿನ ಥರ ಜಾಗೃತೆ ವಹಿಸಿ ನೋಡ್ಕೋಬೇಕಾಗತ್ತೆ. ಪ್ರತಿದಿನವೂ ಇದಕ್ಕೆ ಹಲವಾರು ರೋಗ ಕೀಟ ಬಾಧೆಗಳು ಕಾಣ್ತಾ ಇರ್ತವೆ. ಬೆಳಗ್ಗೆ ಮತ್ತು ಸಾಯಂಕಾಲ ಎಷ್ಟೇ ಇತರೆ ಕೆಲಸಗಳು ಇದ್ದರೂ ಕೂಡ ರೈತ 130 ದಿನದಿಂದ 150 ದಿನವರೆಗೆ ತಾನು ಎಲ್ಲ ಕಾರ್ಯಗಳನ್ನು ಬಿಟ್ಟು ಪ್ರತಿದಿನ ಇಲ್ಲಿ ತೋಟದಲ್ಲಿ ಇರಲೇಬೇಕಾಗತ್ತೆ. ಹೀಗಾಗಿ
ಸಾಕಷ್ಟು ರೋಗಗಳನ್ನು ಕಾಣ್ತಾ ಇರ್ತೀವಿ. ಹೀಗಾಗಿ ಅದನ್ನೆಲ್ಲ ನಾವು ಔಷಧ ಸಿಂಪಡಣೆ ಮೂಲಕ ಅದನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆ ಹೋಗುವವರೆಗೂ ರೈತನಿಗೆ ಭಾಳಷ್ಟು ಕಷ್ಟ. ಬೆಳೆದರೆ ದ್ರಾಕ್ಷಿ, ಬೆಳೆದಿದ್ದರೆ ರುದ್ರಾಕ್ಷಿ ಅನ್ನುವ ಒಂದು ವಾಡಿಕೆ ಮಾತು ಈ ಬಿಜಾಪುರ ಜಿಲ್ಲೆಗೆ ಕೇಳ್ತಾ ಇದೆ. ಅಂದರೆ ಬೆಳೆದರೆ ದ್ರಾಕ್ಷಿ, ಇಲ್ಲದಿದ್ದರೆ ರುದ್ರಾಕ್ಷಿ. ಅಂದರೆ ಸಾಧು ಸಂತರ ಥರ ಜಪ ಮಾಡುತ್ತಾ ಕೂತ್ಕೋಬೇಕಾಗತ್ತೆ. ಮತ್ತು ಮುಂದಿನ ವರ್ಷವರೆಗೆ ನಾವು ಕಾಯಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಸಲ ಹೂವು ಅಥವಾ ಯಾವುದೇ ರೋಗ ಕೀಟ ಬಾಧೆ ಕಂಡು ಬಂದಲ್ಲಿ, ನಷ್ಟ ಆದಲ್ಲಿ ಮತ್ತೆ 1 ವರ್ಷವರೆಗೆ ನಾವು ಕಾಯಬೇಕಾಗತ್ತೆ. ಅಂಥ ಸಾಲಿನಲ್ಲಿ ರೈತರು ಗುಣಮಟ್ಟದ ದ್ರಾಕ್ಷಿ ಬೆಳೆದು ಈ ವರ್ಷ ಉತ್ತಮ ವ್ಯಾಪಾರ ವಹಿವಾಟು ನಡೆಸಿ ಸ್ವಲ್ಪ ಒಂದು ಸಂತಸ ಕಾಣುವ ಮಟ್ಟಿಗೆ ಅದರ ಇವತ್ತು ಬೆಲೆ ಜಾಸ್ತಿಯಾಗಿದೆ. ಕಾರಣ ಹಲವಾರು ರಾಜ್ಯಗಳಿಂದ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ. ಜೊತೆಗೆ ಒಣ ದ್ರಾಕ್ಷಿಯ ದರ ಕೂಡ ಹೆಚ್ಚಾಗಿದ್ದರಿಂದ ಒಂದಿಷ್ಟು ಈ ಬೆಳೆದಂಥ ವಾಣಿಜ್ಯ ಬೆಳೆ ರೈತನಿಗೆ ಸಂತಸ ಮೂಡಿದೆ. ಇದೇ ಥರ ನಾವು ಕೂಡ ವ್ಯಾಪಾರ ಮಾಡಬೇಕಾ ಅನ್ನುವಂಥ ಯಾರ ಆಸಕ್ತರಿದ್ದರೆ ದಯವಿಟ್ಟು ನಿಡೋಣಿ, ಬಾಬಾನಗರ, ತಿಕೋಟ ಗ್ರಾಮದಲ್ಲಿರುವಂಥ ಸಮೀಪದ ನಿಮಗೆ ಯಾರಿಗೆ ಇದು ಆಗುತ್ತೆ ನೀವು ಏಜೆಂಟನ್ನು ಸಂಪರ್ಕ ಮಾಡಿದರೆ ಅವರು ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಯಾವ ಥರ ನಾನು ವ್ಯಾಪಾರ ಮಾಡಬೇಕು, ಯಾವ ಥರ ರಫ್ತು ಮಾಡಬೇಕು, ಯಾವ ಥರ ನಾನು ಇದರಲ್ಲಿ ಲಾಭ ಗಳಿಸಬೇಕು ಅನ್ನೋದು ಖಂಡಿತವಾಗಿ ತಿಳಿಸ್ಕೊಡ್ತಾರೆ. ನಿಡೋಣಿ ಗ್ರಾಮದಲ್ಲಿ ಹಲವಾರು ಏಜೆಂಟ್ ಆಫೀಸ್ಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಕಡಿಮೆ ಬಂಡವಾಳದಿಂದ ಕೂಡ ನೀವು ಮಾಡ್ಬೋದು. ಇಲ್ಲಿ ಮಾಣಿಕ್ ಚಮನು ಮತ್ತು ಸೋನಾಕ, ಸೂಪರ್ ಸೋನಾಕ, ಸಾಕಷ್ಟು ಕ್ವಾಲಿಟಿಯ ದ್ರಾಕ್ಷಿಗಳನ್ನು ನೋಡ್ಬೋದು. ಉದ್ದನೆ ಕಾಳು, ಮೀಡಿಯಮ್ಮು ಮತ್ತು ಗುಂಡನೆ ಇರುವಂಥ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಕೂಡ ನೀವು ಇಲ್ಲಿ ವ್ಯಾಪಾರ ವಹಿವಾಟಿಗೆ ಲಭ್ಯ. 130 ದಿನ ಆದ ನಂತರ ಅದರ ಸಕ್ಕರೆ ಪ್ರಮಾಣವನ್ನು ವ್ಯಾಪಾರಸ್ಥನು ಅಥವಾ ಏಜೆಂಟ್ನು ಮತ್ತು ವ್ಯಾಪಾರಿಯ ಮಧ್ಯೆ ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ವ್ಯಾಪಾರ ವಹಿವಾಟನ್ನು ಕುದುರಿಸಿಕೊಡುವಂಥದ್ದು. ಜೊತೆಗೆ ಕಾರ್ಮಿಕರನ್ನು ಕೊಡಬೇಕು, ಪ್ಯಾಕಿಂಗ್ ಮಾಡಲಿಕ್ಕೆ ಜನ ಬೇಕು, ಕಟಿಂಗ್ ಮಾಡೋದಿದೆ, ಎಲ್ಲವನ್ನು ಪ್ಯಾಕ್ ಮಾಡಿ ರಫ್ತು ಮಾಡಲಿಕ್ಕೆ ಏನೇನು ಅವಶ್ಯಕತೆ ಬೇಕು ಎಲ್ಲವನ್ನು ಇಲ್ಲಿನ ಸ್ಥಳೀಯ ಅದನ್ನು ವ್ಯವಸ್ಥೆ ಮಾಡೋರು ಏಜೆಂಟರು ಮಾಡಿಕೊಡ್ತಾರೆ. ಹೀಗಾಗಿ ಪ್ಯಾಕಿಂಗ್ ಮಾಡಲಿಕ್ಕೆ ಮತ್ತು ಬೇಕು, ಕಟಿಂಗ್ ಮಾಡಲಿಕ್ಕೆ ಸಾಕಷ್ಟು ಕಾರ್ಮಿಕರು ನಮಗೆ ಬೇಕಾಗುತ್ತಾರೆ. ಅದನ್ನೆಲ್ಲ ಒದಗಿಸಿಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ನೀವು ಕೂಡ ದ್ರಾಕ್ಷಿ ಸವಿಲಿಕ್ಕೆ ನಿಡೋಣಿ ಗ್ರಾಮಕ್ಕೆ ಒಂದು ಸಲ ಭೇಟಿ ಕೊಡ್ಬಾರ್ದ? ಬನ್ನಿ. ರೈತನು ಏನು ಹೇಳ್ತಾನೆ, ಯಾವ ಥರ ಕಷ್ಟ ಸುಖಗಳ ಇವೆ, ಅದನ್ನು ಪರಿಪೂರ್ಣ ವಿಡಿಯೋನ, ಫುಲ್ ವಿಡಿಯೋನ ಯಾವುದೇ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಎಲ್ಲ ಅರ್ಥವಾಗೋ ಥರ ಮಾಡಿದ್ದೀವಿ. ಯಾವ ಥರ ಇಲ್ಲಿಂದ ರಫ್ತಾಗತ್ತೆ, ಎಷ್ಟು ದಿನ ಬೇಕು ಎನ್ನುವುದು ಎಲ್ಲ ಫುಲ್ ಡಿಟೇಲ್ ನಿಮಗೆ ತಿಳಿಸಿದ್ದೀನಿ. ಇದರ ಜೊತೆಗೆ ದಾಳಿಂಬೆ ಕೂಡ ಸುಮಾರು ದಶಕದ ಹಿಂದೆ ಬೆಳೀತಾ ಇದ್ದರು. ಯಾರ ರೋಗ ಅನ್ನುವಂಥ ಕೀಟ ಬಾಧೆ ಕಾಡಿ ದಾಳಿಂಬೆ ಬೆಳೆ ಭಾಳಷ್ಟು ನಷ್ಟ ಅನುಭವಿಸಿದರು. ನಿಮಗೆ ಗುಣಮಟ್ಟದ ದಾಳಿಂಬೆ ಬೇಕಾದಲ್ಲಿ ಕನಮಣಿ, ಬಿಜ್ಜರಿಗಿ, ತಿಕೋಟ ಸುತ್ತಮುತ್ತ ಪಟ್ಟಣದಲ್ಲಿ, ಅದು ಬಿಜಾಪುರ ಜಿಲ್ಲೆಯಿಂದ ಭಾಳಷ್ಟು ಗುಣಮಟ್ಟದ ದಾಳಿಂಬೆ ಕೂಡ ಇಲ್ಲಿ ಬೆಳೆದ ರೈತರು ಸಂತಸನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಒಣ ದ್ರಾಕ್ಷಿ ಕೂಡ ನೀವು ಇಲ್ಲಿ ಕೂಡ ಸಾಕಷ್ಟು ನಿಟ್ಟಿಂಗ್ ಮಷಿನ್ಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಕೂಡ ನೀವು ಒಣ ದ್ರಾಕ್ಷಿ ವ್ಯಾಪಾರ ಕೂಡ ಮಾಡಿಕೊಂಡು ಹೋಗ್ಬೋದಂತ ಎಲ್ಲ ಉದ್ಯೋಗ ಅವಕಾಶಗಳು ಇಲ್ಲಿ ಸುಮಾರು 6 ತಿಂಗಳವರೆಗೆ ನೀವು ಇಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಬರ್ಬೋದು. ಅದಕ್ಕೆಲ್ಲ ಏನು ಬೇಕು ಸಲಹೆ, ಸಹಕಾರ, ಪ್ರೋತ್ಸಾಹ ಸದಾ ಈ ನಿಡೋಣಿ ಗ್ರಾಮದಿಂದ ನಮಗೆಲ್ಲ ನಾವು ಒದಗಿಸ್ಕೊಡ್ತೀವಿ. ಹೀಗಾಗಿ ಹೆಚ್ಚು ವ್ಯಾಪಾರಸ್ಥರು ಬಂದರೆ ಇನ್ನಷ್ಟು ರೈತರಿಗೆ ದರ ಹೆಚ್ಚಿಗೆ ಸಿಗಲಿ ಎನ್ನುವ ಒಂದು ಆಶಾಭಾವನೆಯಿಂದ ಈ ವಿಡಿಯೋನ ಮಾಡಲಾಗಿದೆ.
ಇವತ್ತು ಈ ವರ್ಷದ ಸಾಲಿನಲ್ಲಿ 2023-24ನೇ ಸಾಲಿನಲ್ಲಿ ವಾತಾವರಣ ಪರಿಶುದ್ಧವಾಗಿದೆ. ಯಾವುದೇ ಮೋಡ ಆಗಲಿ ಮಳೆ ಆಗಲಿ ಆನಿಕಲ್ಲ ಯಾವುದೇ ಪ್ರಕೃತಿ ವಿಕೋಪ ಆಗದೆ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ. ಹೀಗಾಗಿ ಇದು ನೀವು ನೋಡ್ತಾ ಇದ್ದೀರಿ ಸೂಪರ್ ಸೋನಾಕ್ ಅನ್ನೋದು ಎಷ್ಟು ಗಾತ್ರ ಉದ್ದ ಇದೆ, ಅದರಲ್ಲಿ ಎಷ್ಟು ನೀರಿನ ಅಂಶ ಇದೆ, ಸಕ್ಕರೆ ಪ್ರಮಾಣ ಎಷ್ಟಿದೆ, ಎಷ್ಟು ದಿನ ಇದು ತಡೆಯಬಲ್ಲದು, ಹೇಗೆ ನಾವು ಇದನ್ನು ರಫ್ತು ಮಾಡ್ತೀವಿ, ಹೇಗೆ ಮಾಡ್ತಾರೆ ಅನ್ನೋದು ಪರಿಪೂರ್ಣವಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗುವಂಥ ಈ ಕೃಷಿ ಚಟುವಟಿಕೆ ದ್ರಾಕ್ಷಿ ಹಣ್ಣಿನ ರಫ್ತು ಮಾಡುವಿಕೆ ಬೆಳಗ್ಗೆ 5:30 ಗಂಟೆಯಿಂದ ಆರಂಭವಾಗಿ ಸಾಯಂಕಾಲವರೆಗೆ ನಡೀತಾ ಇರುತ್ತೆ. ನೀವು ಕೂಡ ಈ ವಿಡಿಯೋ ಮೂಲಕ ನೋಡಿ ನಾನು ಕೂಡ ಒಬ್ಬ ಯಶಸ್ವಿ ವ್ಯಾಪಾರ ಆಗಬೇಕು ಅಥವಾ ರೈತರ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಪ್ರತಿ ರೈತನ ಒಂದಿಷ್ಟು ಸಹಾಯ ಆಗತ್ತೆ. ಈ ಮಾಹಿತಿ ಎಲ್ಲ ಕಡೆ ತಲುಪಿದರೆ ಇನ್ನಷ್ಟು ವ್ಯಾಪಾರಸ್ಥರು ಬಂದು ವ್ಯಾಪಾರ ವಹಿವಾಟು ಮಾಡಿಕೊಂಡು ಹೋಗಲಿ. ಇಲ್ಲಿಂದ ನೀವು ನೇರವಾಗಿ ಮಾರುಕಟ್ಟೆಗೆ ತಲುಪಿಸ್ಲಿಕ್ಕೆ ಸಹಾಯ ಆಗತ್ತೆ. ಇಲ್ಲಿ ಒಂದ್ಸಲ ನೀವು ನೇರವಾಗಿ ರೈತರಿಂದ ತಾಜಾ ಹಣ್ಣುಗಳನ್ನು ಕೊಂಡ್ಕೊಂಡು ನೇರವಾಗಿ ದಿನದಿಂದ ದಿನಕ್ಕೆ ನೀವು ಸಾಕಷ್ಟು ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶದ ಹೆಬ್ಬಾಗಿಲು ತೆಗೆದಿದೆ. ಹೀಗಾಗಿ ಪರಿಪೂರ್ಣ ಮಾಹಿತಿಯೊಂದಿಗೆ ನಿಮ್ಮದು ನೋಡಿ ಎಷ್ಟು ಗಾತ್ರ ಉದ್ದ ಇದೆ, ಎಷ್ಟು ಸಕ್ಕರೆ ಪ್ರಮಾಣ ಇದೆ ಅನ್ನೋದು ಬೆಳೆದ ರೈತ ತೋರಿಸ್ತಾ ಇದ್ದಾನೆ. ಹೀಗಾಗಿ 2-3 ದಿನ ಆದರೂ ಕೂಡ ಏನೋ ತಾಳಿಕೆ ಬರುತ್ತೆ. ಹೀಗಾಗಿ ರಫ್ತು ಮಾಡುವ ಕೂಡ ಯಾವುದೇ ಒಂದು ತೊಂದರೆ ಆಗಲ್ಲ. ದೊಡ್ಡ 8 ಟನ್ನು 10 ಟನ್ನು ವಾಹನಗಳನ್ನು ಬಂದಾಗ ಸಾಕಷ್ಟು ಕಾರ್ಮಿಕರು ಬೇಕಾಗತ್ತೆ. ಹಲವಾರು ಕಾರ್ಮಿಕರ ಪರಿಶ್ರಮದೊಂದಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಿರಂತರವಾಗಿ ಮಾಡಲೇಬೇಕಾಗತ್ತೆ. ಯಾಕಂದರೆ ರಾತ್ರಿ ಬೆಳಗಿನ ಜಾವ ಆಗುವವರೆಗೆ ಮಾರುಕಟ್ಟೆಗೆ ನಾವು ತಲುಪಿಸುವಂಥ ಜವಾಬ್ದಾರಿ ಇಲ್ಲಿನ ಏಜೆಂಟರು ಮತ್ತು ವ್ಯಾಪಾರಸ್ಥರ ಮಧ್ಯೆ ಒಪ್ಪಂದಗಳಾಗಿರ್ತವೆ. ಹೀಗಾಗಿ ಕೂಲಿ ಕಾರ್ಮಿಕ ಹಿಡಿದು ಕಟಿಂಗ್ ಹಿಡಿದು ಮತ್ತು ಪ್ಯಾಕಿಂಗ್ ಮಾಡುವವರಿಗೂ ಪೂರ್ತಿ ವಾಹನವನ್ನು ರಫ್ತು ಮಾಡೋವರೆಗೆ ಅವರ ಜವಾಬ್ದಾರಿಗಳನ್ನು ಅವರಿಗಿರುತ್ತೆ. ಹಾಗಾಗಿ ಅಲ್ಪ ಪ್ರಮಾಣದ ಒಂದಿಷ್ಟು ಲಾಭದೊಂದಿಗೆ ಕಮಿಷನ್ ಏಜೆಂಟ್ ಅಂತ ನಾವು ಕರಿತೀವಿ. ರೈತ ಮತ್ತು ವ್ಯಾಪಾರಸ್ಥ ನಡುವೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಸೆದು ಕೊಡಲಿಕ್ಕೆ ಅವರು ಬೇಕೇ ಬೇಕಾಗತ್ತೆ. ಈಗ ಕಾರ್ಮಿಕರು ಖಾಲಿ ಕ್ಯಾರೆಟ್ಗಳನ್ನು ಬಾಕ್ಸ್ಗಳನ್ನು ಓದು ಪ್ರತಿ ಸಾಲಿನಲ್ಲಿ ಇಡುವಂಥ ಸನ್ನಿವೇಶವನ್ನು ನಿಮಗೆ ನೋಡ್ತಾ ಇದ್ದೀವಿ. ಯಾವ ಥರ ಕೆಲಸ ಕಾರ್ಯಗಳು ನಡೀತವೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದ್ರಾಕ್ಷಿ ಒಮ್ಮೆಲೆ ಬಂದಾಗ ಅದು ಏನು ಹಿಂದ್ಗಡೆ ಇರುವಂಥ ಪರಿಶ್ರಮ ಕಷ್ಟಗಳನ್ನು ನೋಡಲಿಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ನವೆಂಬರ್ ಕೊನೆಯ ವಾರದಿಂದ ಆರಂಭವಾಗುವಂಥ ಅಂದರೆ ಬಿಸಿಲು ಇರಬೇಕು. ನವೆಂಬರ್ ಕೊನೆಯ ವಾರದಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಒಮ್ಮೊಮ್ಮೆ ಕೊನೆವರೆಗೆ ಜೂನ್ ತಿಂಗಳವರೆಗೂ ಕೂಡ ವ್ಯಾಪಾರ ವಹಿವಾಟು ನಡೀತೆ. ವರ್ಷದ 6 ತಿಂಗಳು ಹಲವಾರು ರಾಜ್ಯಗಳಿಂದ ಜಾರ್ಖಂಡು, ಈ ವರ್ಷ ತಿರುಪತಿಯಿಂದ ದಾಖಲೆ ಮಟ್ಟದಲ್ಲಿ ದ್ರಾಕ್ಷಿ ಹಣ್ಣಿನ ರಫ್ತಾಗಿದೆ. ಹೀಗಾಗಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಬಂದಿದ್ದರಿಂದ ರೈತರ ಮುಖದಲ್ಲಿ ಕೂಡ ಮಂದಹಾಸ ಮೂಡ್ತಾ ಇದೆ. ದರದಲ್ಲಿ ಹೆಚ್ಚಳವಾಗಿದೆ. ಅದರ ಖರ್ಚು ವೆಚ್ಚ ನೋಡಿದರೆ ಇನ್ನೂ ದರ ಬರಬೇಕಾಗಿದೆ. ಹೀಗಾಗಿ ಇನ್ನಷ್ಟು ವ್ಯಾಪಾರಸ್ಥರು ಬಂದರೆ ಖಂಡಿತವಾಗಿ ದರ ಹೆಚ್ಚಳ ಆಗಿ ರೈತನಿಗೆ ಒಂದಿಷ್ಟು ಲಾಭ ತರಲಿ, ಅವನು ಆರ್ಥಿಕವಾಗಿ ಮುಂದೆ ಸಾಗಲಿ ಅನ್ನೋ ಒಂದು
ಉದ್ದೇಶ ಇದೆ. ಹೀಗಾಗಿ ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ, ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಯಾರಾದರೂ ವ್ಯಾಪಾರಗಳನ್ನು ಮಾಡಬೇಕು ಅಂತ ಮಾಡಿದವರಿಗೆ ತೋರಿಸ್ತೀವಿ. ಇದು ಈಗ ಮಿನಿಮಮ್ 10 kg ಬಾಕ್ಸ್ಗಳನ್ನು ತುಂಬ್ತಾ ಇರ್ತಾರೆ. ಅಂದರೆ ಅವರಿಗೆಲ್ಲ ನಿರಂತರವಾಗಿ ಮಾಹಿತಿ ಇರುತ್ತೆ, ಇಷ್ಟು ಗೊನೆಗಳನ್ನು ಹಾಕಿದಾಗ ಇಷ್ಟು kg ಆಗುತ್ತೆ ಅಂತೇಳಿ ಒಂದು ಅಂದಾಜು ಮೇರೆಗೆ ಅವುಗಳನ್ನೆಲ್ಲ ಹೊರಗಡೆ ತಂದು ತೂಕಗಳನ್ನು ಮಾಡ್ತಾರೆ. ದ್ರಾಕ್ಷಿ ಗೊನೆಗಳನ್ನು ಕತ್ತರಿಸಲಿಕ್ಕೆ ಅನುವು ಮಾಡಿಕೊಡ್ತಿರುವಂಥ ತೋಟದ ಮಾಲೀಕ ಅವುಗಳನ್ನು ಎಲೆಗಳನ್ನು ಕತ್ತರಿಸಿ ಒಂದಿಷ್ಟು ಅನುವು ಮಾಡಿಕೊಡ್ತಾ ಇರ್ತಾರೆ. ಭಾಳಷ್ಟು ಪರಿಶ್ರಮ ಇರುತ್ತೆ ಅದಕ್ಕೆಲ್ಲ. ಎಷ್ಟೋ ಜನಕ್ಕೆ ಹೇಗೆ ಬೆಳೀತಾರೆ, ಯಾಕಂದರೆ ಒಂದು ಪ್ರದೇಶದ ಬೆಳೆ ಮತ್ತೊಂದು ಪ್ರದೇಶಕ್ಕೆ ಗೊತ್ತಿರಲ್ಲ. ಮನಸ್ಸಿನಲ್ಲಿ ವ್ಯಾಪಾರ ಮಾಡ್ಬೇಕು ಅನ್ನೋದು ಭಾವನೆ ಇರುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಯಾಸೀನ್ ಇನಾಮ್ದಾರ್. ನಮ್ಮ ಅಪ್ಪಾರ ಹೆಸರು ಮೊಹಮ್ಮದ್ ಸಾಬ್. ನೀವು ಎಷ್ಟು ವರ್ಷದಿಂದ ಇದು ದ್ರಾಕ್ಷಿ ಬೆಳಿತಾ ಇದ್ರಿ? ನಾ 15 ವರ್ಷದಿಂದ ಬೆಳಿತಾ ಇದ್ದೀನಿ. 15 ವರ್ಷ. ಅಂದ್ರೆ ಇದು ಯಾವುದು ತಳಿ ಇದು? ಇದು ಸೂಪರ್ ಸೋನಾಕರ್. ಸೂಪರ್ ಸೂಪರ್. ಅಂದ್ರೆ ಈಗ ಒಂದ್ ಬೆಳಿ ಬರ್ಬೇಕಾದ್ರೆ ಎಷ್ಟು ದಿನ ಬೇಕು ಏನು? ಒಂದ್ ಬೆಳಿ ಬರ್ಬೇಕಾದ್ರೆ ಸರ್ ನಾವು ಚಾಟ್ನಿ ಮಾಡಿದ್ದು ಹಿಡಿದ್ರಿ 130 ದಿವಸದಿಂದ 50 ದಿವಸ ತನ ಟೈಮ್ ತಗೋತೀವ್ರಿ ಸರ್. ಅಂದ್ರೆ ಚಟ್ನಿ ಅಂದ್ರೆ ಯಾವ ತಿಂಗಳದಾಗ ಮಾಡ್ತೀರಿ? ಯಾವ ತಿಂಗಳದಾಗ ದ್ರಾಕ್ಷಿ ಬರೋದು? ದ್ರಾಕ್ಷಿ ರೀ ಸರ್, ನಾ ಈ ಪ್ಲಾಟ್ ಮಾಡಿದ್ರಿ ಸರ್ ನವೆಂಬರ್ ಸರ್. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಈಗ ಮಾರ್ಚ್ದಾಗ ಕಟಿಂಗ್ ಚಾಲು ಐತ್ರಿ ಸರ್. ಅಂದ್ರೆ ಒಟ್ಟು 130 ದಿನದಾಗ ಚಟ್ನಿ ಮಾಡಿದ 30 ದಿನ ಮ್ಯಾಲ್ ರೀ ಸರ್. 130 ದಿನಕ್ಕೆ ಕಟಿಂಗ್ ಬರ್ಬೋದು. ಅಂದ್ರೆ ಹೋದ ವರ್ಷ ರೇಟ್ ಬಹಳ ಕಮ್ಮಿ ಆಗಿತ್ತು. ಬಹಳ ಕಡಿಮೆ ಆಯ್ತು ಸರ್. 3 ವರ್ಷ ಆತ್ರಿ ಸರ್. 3 ವರ್ಷ ಏನ್ ಇದ್ರಾಗ ಏನು ಉಳಿದಿಲ್ಲ. ಇದೇನ್ ಕೊರೋನಾ ಚಾಲು ಆತ್ರಿ ಸರ್. 3 ವರ್ಷ ಏನು ಆಗೇ ಇಲ್ರಿ. ಈ ವರ್ಷ ಸ್ವಲ್ಪ ಒಂದಿಟ್ಟು ಇಂಪ್ರೂವ್ ರೈತ ಆಗ್ಲಾಗ್ತೇನ್ರಿ. ಅಂದ್ರ ಹೊರಗಿನ ಜನ ರಾಜ್ಯದಿಂದ ಬರ್ಲಾಗ್ತಾರ. ಅಂದ್ರೆ ವ್ಯಾಪಾರಸ್ಥರೆಲ್ಲ ಬಂದಿದ ಕಾರಣ ಒಂದಿಟ್ಟು ಈ ವರ್ಷ ಒಂದಿಟ್ಟು ರೈತರಿಗೆ ಅನುಕೂಲ ಆಗಿದೆ ಸರ್. ಫಸ್ಟ್ ವೀಕ್ದಾಗ ಏನ್ ಇದ್ದಲ್ರಿ, ಈಗ ಲಾಸ್ಟ್ ವೀಕ್ನಾಗ ಒಂದಿಟ್ಟು ಅನುಕೂಲ ಆಗ್ಲೈತೈತ್ರಿ ಸರ್. ಅಂದ್ರೆ ಈಗ ಇದು ಖರ್ಚು ವೆಚ್ಚ ಹಂಗ ಏನು? 1 ಎಕರೆ ನಾವು ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಹೌದ್ರಿ ಸರ್ ಎಷ್ಟು ಖರ್ಚು ಆಗ್ಬೋದು ಅಂತ? 1 ಎಕರೆ ಬೆಳಿಬೇಕಾದ್ರೆ ಸರ್ ನಮಗ ರೀ ಸರ್ ಔಷಧಿ ಗೊಬ್ಬರ 1 ಲಕ್ಷ ರೂಪಾಯಿ ಬರ್ತೈತ್ರಿ ಸರ್. 1 ಲಕ್ಷ ತನ 1 ಎಕರೆಗೆ 1 ಲಕ್ಷ ಬರ್ತೈತ್ರಿ ಸರ್. ಮತ್ತ ಆಳಿಂದು ಅದು ಇದು ಹೇಳಿದ್ರೆ ನಾ ಒಂದಿಟ್ಟು ಹೆಚ್ಚಾಗ್ಬೋದ್ರಿ ಸರ್. ಮತ್ತೆ ಏನಾಗತ್ತೆ, ವಾತಾವರಣ ಒಂದಿಟ್ಟು ಏನಾರ ಫರ್ಕ್ ಆದ್ರ ಮತ್ತೆ ಹೆಚ್ಚಾಗ್ಬೋದು. ಅಂದ್ರೆ ಈಗ ನಿಮ್ಮಿಂದ ಅಂದ್ರೆ ಈಗ ಸ್ವಲ್ಪ ರೇಟ್ ಅಂದ್ರೆ ದರ ಹೆಚ್ಚಾಗಿದೆ, ಸ್ವಲ್ಪ ಹೆಚ್ಚಾಗಿದೆ. ಯಾರಾದ್ರೂ ರೈತರು ದ್ರಾಕ್ಷಿ ನಾವು ವ್ಯಾಪಾರ ಮಾಡ್ಬೇಕು ಅಥವಾ ಕೊಂಡ್ಕೊಳ್ಬೇಕು ಮಾಡ್ಬೇಕಂದ್ರ ಯಾವ ತರ ನಾವು ಇಲ್ಲಿ ತಗೋಬಹುದು? ಇಲ್ಲಿ ಸರ ಹೊರಗಿನವ್ರು ಬಂದ್ರಿ ಸರ್, ಇಲ್ಲಿ ಏಜೆಂಟ್ ಇರ್ತಾರ ಸರ್ ಊರಲ್ಲಿ. ಅವ್ರ ಮುಖಾಂತರ ಅವರು ನಮ್ಮ ಪ್ಲಾಟ್ಗಳಿಗೆ ಬರ್ತಾರೆ, ಕರ್ಕೊಂಡ್ ಬಂದು ತೋರಿಸಿ ಯಾವಾರ ಮಾಡಿಸ್ತಾರ್ರಿ. ಮಾಡಿಸಿ ಅವ್ರು ಅದ್ರ ಮ್ಯಾಲ ನಮಗ ಹೊಂತು ಅವ್ರಿಗೆ ನಮಗಂತ್ರ ನಾವು ಕೊಡ್ತೇವ್ರಿ. ಮತ್ತ ಇದಾಗ್ಲಿಕ್ಕಂದ್ರ ಅವ್ರು ಪ್ಲಾಟ್ ಇದ್ರ ಮ್ಯಾಲ ಮಾಡ್ತಾರ. ಅಂದ್ರೆ ಒಬ್ಬ ಸಣ್ಣ ವ್ಯಾಪಾರಸ್ಥ ಬಂದು ವ್ಯಾಪಾರ ಮಾಡ್ಬೇಕಾದ್ರ ಯಾವ ತರ ವ್ಯಾಪಾರ ಇದನ್ನ ಮಾಡ್ಕೋಬೇಕು? ಅಥವಾ ದ್ರಾಕ್ಷಿ ರಫ್ತು ಮಾಡ್ಬೇಕಾಯ್ತು, ತಗೊಂಡ್ ಹೋಗಿ ಮತ್ತೊಂದ್ ಕಡೆ ವ್ಯಾಪಾರ ಮಾಡ್ಬೇಕಾಯ್ತು, ಅವನು ಲಾಭ ಮಾಡ್ಕೋಬೇಕಾದ್ರ ಅವನು ಯಾವ ತರ ವ್ಯಾಪಾರ ಮಾಡ್ಕೋಬೇಕು ನಿಮ್ಮಲ್ಲಿ ಬಂದು? ಅವ್ರು ರೀ ಸರ ಡೈರೆಕ್ಟ್ ಬಂದ್ರ ಏನಾಗ್ತದ್ರಿ ಸರ, ಈ ರೈತರ ವಿಶ್ವಾಸ ಇರೋದು ಹಂಗೂ ಇರ್ತಾರ್ರಿ ಹಿಂಗೂ ಇರ್ತಾರ್ರಿ. ಅವರು ಏಜೆಂಟ್ ಥ್ರೂ ಆಗೇನು ಬರ್ತಾರ್ರಿ ಸರ್. ಬಂದ್ರಿ ಏಜೆಂಟ್ ಥ್ರೂ ಆಗಿ ಬಂದ ಏಜೆಂಟ್ ಥ್ರೂ ಹಿಡ್ಕೊಂಡ ಮತ್ತ ಅವ್ರು ಯಾರು ಹಿಂಗಿರ್ತಾರ್ರಿ ಸರ್. ಬಂದ್ ಒಂದ್ ಗಾಡಿ 2 ಗಾಡಿ ತಗೋತಾರ್ರಿ. ತಗೊಂಡ್ ಉಳಿದ ಮಾಲ್ ರೈತರು ಬಿಟ್ಟು ಹೋಗಿ ಬಿಡ್ತಾರ. ರೈತ ಅಂತೂ ತೀರಾ ಲುಕ್ಸಾನ್ ಆಗ್ತದೆ, ಬರುದಿಲ್ರಿ ಸರ್. ಯಾಕಂದ್ರ ಅವ್ರಿಗೆ ಇದಿರ್ತೈತ್ರಿ ಸರ್ ಅದು. ಹಿಂಗಾಗಿ ಅವ್ರು ಏಜೆಂಟ್ ಹಿಡ್ಕೊಂಡ ಇಲ್ಲಿಗೆ ಬರ್ತಾರ. ಈಗ ಸಾಕಷ್ಟು ವ್ಯಾಪಾರ ಒಟ್ಟು ನಡೆದೈತ್ರಿ. ಅಂದ್ರ ದ್ರಾಕ್ಷಿ ನಟ್ಟು ದರ ಹೆಚ್ಚ ಆದ್ರ ನಿಮ್ಗೆ ಅನುಕೂಲ ಐತ್ರಿ ಸರ್. ಇಲ್ಲ ಮತ್ತೆ ಹಿಂಗ ಆದ್ರ ರೈತರಿಗೆ ಏನು ಇದ್ರಾಗ ಕಷ್ಟ ಐತ್ರಿ ಸರ್. ಯಾರಾದ್ರೂ ನೀವು ವ್ಯಾಪಾರಸ್ಥ ಬರ್ಬೇಕಾದ್ರ ಏಜೆಂಟ್ರ್ ಅಂದ್ರೆ ಏನಿದಲ್ಲ, ಅಂದ್ರ ರೈತನಿಗೆ ಮತ್ತೆ ವ್ಯಾಪಾರಸ್ಥಿಗೆ ಒಂದು ಸೆಂಟರ್ ಇದ್ದಂಗ ಅಷ್ಟೇ. ಹೌದ್ರಿ. ಅವ್ರಿಗೇನ್ ಬಾಳ ಇದು ಎಲ್ಲ ಕಾರ್ಮಿಕರು ಕೊಡ್ಬೇಕು, ಪ್ಯಾಕ್ ಮಾಡ್ಬೇಕು, ಈ ತರ ಎಲ್ಲ ಇರ್ತಾವ. ಯಾವ ತರ ವ್ಯವಹಾರ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರಿಸ್ತಾರ. ಅವ್ರ ಮುಖಾಂತರ ಬಂದ್ರ ನೀವು ಇಲ್ಲಿಂದ ನೀವು ರೈತರಿಂದ ನೇರವಾಗಿ
ತೋಟದಿಂದ ಫ್ರೆಶ್ ಅಗದಿ fresh ಆಗಿ ನಿಮ್ಗೆ ಸಿಗುತ್ತೆ. ಇದ್ರಲ್ಲಿ ಯಾವ್ದು ಮೋಸ ಇಲ್ಲ, ತೋಟದಲ್ಲಿ ಮೋಸ ಇಲ್ಲ. ಎಲ್ಲವೂ ನಿಮ್ ಕಣ್ ಮುಂದೆ ಎಲ್ಲ ತೋರಿಸ್ಕೊಡ್ತಾರೆ. ಹೀಗಾಗಿ ಆದಷ್ಟು ಎಲ್ಲರೂ ಈ ವಿಡಿಯೋ ನೋಡೋದ್ ಮೂಲಕ ಯಾರಾದ್ರೂ ವ್ಯಾಪಾರ ಮಾಡ್ಬೇಕಂತ ಮಾಡಿದ್ರೆ, ಹೌದಿಲ್ರಿ, ಸಣ್ಣ ರೈತ ಇದ್ರೆ ನೀವು ಒಂದ್ ಅರ್ಧ ಎಕರೆನು ಅಥವಾ 1 ಎಕರೆ ನೀವು ಖರೀದಿ ಮಾಡ್ಕೊಂಡು ಏಜೆಂಟ್ರ ಮುಖಾಂತರ ನೀವು ವ್ಯಾಪಾರ ಮಾಡ್ಕೊಂಡು ನೀವು ಲಾಭ ಗಳಿಸಬಹುದು. ಯಾಕಂದ್ರೆ ಬಹಳಷ್ಟು ಹೋಗ್ತದೆ. ಯಾವ ರಾಜ್ಯದಿಂದ ಹೋಗ್ತಾರೆ? ತಮಿಳು, ಆಂಧ್ರ, ಬೆಂಗಳೂರು, ಮೈಸೂರು ಹಿಂಗ್ ಬರ್ತಾರೆ. ಹಿಂಗಾಗಿ ಈ ವರ್ಷ ಜಾಸ್ತಿ ಬಂದ ಈ ವರ್ಷ ಅಂತೂ ಜಾಸ್ತಿ ತಮಿಳ್ನಾಡಿನ ಜಾಸ್ತಿ ಬರ್ಲಾಗ್ತಾರೆ. ಇನ್ನು ಬೇರೆ ಬೇರೆ ರಾಜ್ಯದಿಂದ ಬಂದ್ರ ರೈತರಿಗೂ ಒಂದಿಷ್ಟು ಅನುಕೂಲ ಆಗ್ತದೆ. ಹಿಂಗಾಗಿ ರೈತರು ಈಗ ಒಣ ದ್ರಾಕ್ಷಿ ರೇಟು ಸ್ವಲ್ಪ ಈಗ ಒಂದಿಷ್ಟು ಇದಾಗಿದ್ರಿ ಸರ್, ಜಾಸ್ತಿ ಆಗಿದ್ರಿ. ಹಿಂಗಾಗಿ ಒಣ ದ್ರಾಕ್ಷಿ ಇದು ಹಸಿ ದ್ರಾಕ್ಷಿ ಒಂದಿಟ್ಟು ಮಾರ್ಕೆಟ್ ಜಾಸ್ತಿ ಆಯ್ತಂದ್ರ ಒಣ ದ್ರಾಕ್ಷಿಗೂ ರೇಟ್ ಬರ್ತೈತ್ರಿ. ಇಲ್ಲಾಂದ್ರ ಇದಕ್ಕೆ ರೇಟ್ ಇರ್ಲಿಕ್ಕಂದ್ರ ಅದು ಬರೋದ್ರಿ. ಒಣ ದ್ರಾಕ್ಷಿ ಅದಕ್ಕೂ ಖರ್ಚು ಐತ್ರಿ ಸರ್. ಇದು ನೀವು ಬಹಳ ಗುಣಮಟ್ಟದ ದ್ರಾಕ್ಷಿ ಬೆಳೆದಿದ್ರಿ. ಇನ್ನಷ್ಟು ರೈತರಿಗೆ ಮತ್ತೆ ಮುಂದಿನ ವರ್ಷ ಮತ್ತಷ್ಟು ಉತ್ತಮ ಬೆಳೆ ಬರಲಿ, ಇನ್ನಷ್ಟು ಉತ್ತಮ ದರ ಬರಲಿ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಪಂಚದ 10ನೆಯ ಸ್ಥಾನದಲ್ಲಿರುವಂಥ ಭಾರತ ದೇಶ, ಇರಾನ್ ವಿದೇಶದಿಂದ 13ನೇ ಶತಮಾನಕ್ಕೆ ಪರಿಚಯವಾದಂಥ ವಾಣಿಜ್ಯ ಬೆಳೆದ ದ್ರಾಕ್ಷಿ ಇವತ್ತು ಭಾರತದ ಇಡೀ ಪ್ರಪಂಚದ 11ನೆಯ ಸ್ಥಾನವನ್ನು ಹಿಂದಿಕ್ಕಿ ಈಗ 10ನೇ ಸ್ಥಾನವನ್ನು ಗುರಿ ಮುಟ್ತಾ ಇದೆ. ಇಂದಿಲ್ಲ ನಾಳೆ ಮುಂಬರುವ ವರ್ಷಗಳಲ್ಲಿ ಅಗ್ರಮಾನ ಸ್ಥಾನದಲ್ಲಿ ನಿಂತ್ಕೊಳ್ಳಿ ಅಂತ ಭಾರತ ದೇಶದ ವಾಣಿಜ್ಯ ಬೆಳೆ, ಭಾರತದ ಹೆಸರು ಇಡೀ ಪ್ರಪಂಚಕ್ಕೆ ಗುರುತಿಸಿಕೊಳ್ಳಲಿ, ಆರ್ಥಿಕವಾಗಿ ಮುನ್ನುಗ್ಗಲಿ, 10ನೇ ಸ್ಥಾನ, 9ನೇ ಸ್ಥಾನ, 1ನೇ ಸ್ಥಾನಕ್ಕೆ ಏರಲಿ ಎನ್ನುವ ಆಶಾ ಭಾವನೆ ಇದೆ. ನೋಡೋಣ. ಆರ್ಥಿಕವಾಗಿ ರೈತನಿಗೆ ಕೈಗೆಟಗದ ದ್ರಾಕ್ಷಿ ಹುಳಿ ಅಂದರಂತೆ ಈ ವಾಡಿಕೆ ಮಾತು. ಹೀಗಾಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ ಥರ ಇದನ್ನು ಬೆಳೀತಾರೆ, ಏನು ಬೆಳೀತಾರೆ, ಎಷ್ಟು ರೋಗಗಳು ತಗಲುತ್ತೆ, ಔಷಧ ಸಿಂಪರಣೆ ಹೇಗೆ ಮಾಡಬೇಕು, ಭಾಳ ಕಷ್ಟ. ಇದನ್ನು ಒಂದು ಮಗುವಿನ ಆರೈಕೆ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಮಾಡಬೇಕು. ಒಂದು ದಿನ ನಿರ್ಲಕ್ಷ್ಯ ಮಾಡಿದರೆ ಇಡೀ ತೋಟವನ್ನು ನಾವು ನಿಯಂತ್ರಣಕ್ಕೆ ಬಾರದಂಥ ರೋಗ ಪೀಡಿತವಾಗುತ್ತೆ, ಕೀಟ ಬಾಧೆ ಒಳಪಡುತ್ತೆ, ಹಲವಾರು ರೋಗಗಳು ಕಾಣಿಸಿಕೊಳ್ತವೆ. ಇದಕ್ಕೆ ದವಣಿ ರೋಗ, ಸಾಕಷ್ಟು ರೋಗಗಳು ಇದಕ್ಕೆ, ಮಿಲಿಬಗ್ಗು, ಇನ್ನಷ್ಟು ಹಲವಾರು ರೋಗಗಳು ಇದಕ್ಕೆ ಭಾಳ ಕಾಟ ಇದಕ್ಕೆ. ಹೀಗಾಗಿ ಒಂದಿಷ್ಟು ವಾತಾವರಣ ಏನಾದರೂ ಬದಲಾವಣೆ ಆದರೆ ಇದಕ್ಕೆ ಹೆಚ್ಚಾಗಿ ಪ್ರಖರ ಬಿಸಿಲು ಬೇಕಾಗತ್ತೆ. ಏನಾದರೂ ತಂಪು ವಾತಾವರಣ ಅಥವಾ ವಾತಾವರಣದಲ್ಲಿ ಬೆಳಗ್ಗೆ ಒಂದು ಬೇರೆ, ಮಧ್ಯಾಹ್ನ ಬೇರೆ, ಸಾಯಂಕಾಲ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಕಂಡರೆ ಔಷಧಿ ಸಿಂಪರಣೆ ಜಾಸ್ತಿಯಾಗಿ ರೈತನಿಗೆ ಹೊರೆಯಾಗ್ತಾ ಇದೆ. ಹೀಗಾಗಿ ದ್ರಾಕ್ಷಿಯಲ್ಲಿ ಹಲವಾರು ವಿಧಗಳಿವೆ. ಗುಣಮಟ್ಟದ ದ್ರಾಕ್ಷಿ ಈ ಬಿಸಿಲಿನ ನಾಡಿನಲ್ಲಿ ಮಾತ್ರ ಗುಣಮಟ್ಟದ ದ್ರಾಕ್ಷಿಯನ್ನು ಬೆಳೀಲಿಕ್ಕೆ ವರದಾನವಾಗಿ ನಮಗೆ ನೋಡಲಿಕ್ಕೆ ಇವತ್ತು ಕಾಣ್ತಾ ಇದೆ. ಹಲವಾರು ರಾಜ್ಯದ ಜನ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ. ಹೋದ ವರ್ಷ ಒಣ ದ್ರಾಕ್ಷಿಯ ದರ ಕುಸಿತದಿಂದ ಕಂಗೆಟ್ಟಿದ್ದ ರೈತ ಈ ವರ್ಷ ಹಸನ್ಮುಖನಾಗಿ ನಗ್ತಾ ಇದ್ದಾನೆ. ಕಾರಣ ತಾವೆಲ್ಲರೂ. ಹೀಗಾಗಿ ರೈತನ ಪರ ನಿಂತ್ಕೊಳ್ಳಿ. ಆ ಬೆಳೆದಂಥ ಬೆಳೆಯನ್ನು ಚೌಕಾಸಿ ಮಾಡದೆ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ, ನಿಮ್ಮ ಆರೋಗ್ಯಕ್ಕೋಸ್ಕರ ಕೂಡ ಮನೆಯಲ್ಲಿ ತಂಪು, ಆಯಾ ಋತುಮಾನಕ್ಕೆ ತಕ್ಕ ಬರುವಂಥ ದ್ರಾಕ್ಷಿ, ಮಾವು, ನಿಂಬೆ, ಇತರೆ ಹಣ್ಣು ತರಕಾರಿಗಳನ್ನು ಕೊಂಡುಕೊಳ್ಳಿ. ರೈತನಿಗೆ ಬೆನ್ನೆಲುಬಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳ್ತಾ, ಈಗ 10 kg ಕ್ಯಾರೆಟನ್ನು ಅಂದರೆ ಬಾಕ್ಸ್ಗಳನ್ನು ರೆಡಿ ಮಾಡುವಂಥ ಕಾರ್ಮಿಕರೀಗ ಮಾಡ್ತಾ ಇದ್ದಾರೆ. ಇನ್ನೇನು ವಾಹನ ಫುಲ್ ಲೋಡ್ ಆಗ್ತಾ ಇದೆ. ಗುಣಮಟ್ಟ ಒಂದೇ ಥರನಾದ ದ್ರಾಕ್ಷಿಯನ್ನು ಕೊಡುವುದು ಇಂಗ್ಲೀಷ್ ಕಟ್ಟಿಂಗ್ ಅಂತಾರೆ, ಜೀರೋ ಕಟ್ಟಿಂಗ್ ಅಂತಾರೆ. ರೈತನ ಜೊತೆ ನೀವು ಒಂದಿಷ್ಟು ಮಾತನಾಡಿ
ಏಜೆಂಟರ ಜೊತೆ ಮಾತನಾಡಿ ಸರಿಯಾದ ತೂಕವನ್ನು ನಮಗೆ ತಲುಪ್ತಾ ಇದ್ದೇವೆ ಇಲ್ಲೋ ಅನ್ನೋದು ಖಾತ್ರಿಪಡಿಸಿಕೊಂಡು ನಿಮಗೆ ನಾವು ಇಲ್ಲಿಂದ ಹೋಗ್ತಾ ಇರ್ತೀವಿ. ಹೀಗಾಗಿ ಬೇಸಿಗೆ ಕಾಲದಲ್ಲಿ ಗುಣಮಟ್ಟದ ದ್ರಾಕ್ಷಿ ಇಲ್ಲಿಂದ ರಫ್ತಾಗುತ್ತಾ ಇದೆ ಅಂದರೆ ಜನತೆಗೆ ಗೊತ್ತಿಲ್ಲ. ಹೀಗಾಗಿ ಹಿಂದೆ ನಿಡೋನಿ ಗ್ರಾಮದಲ್ಲಿ ಜವಾರಿ ಅಂದರೆ ಬಾಳೆಹಣ್ಣನ್ನು ಬೆಳೆದು ಪ್ರಸಿದ್ಧಿಯನ್ನು ಪಡೆದಿತ್ತು. ರೋಗದ ಲಕ್ಷಣ ಕಂಡಾಗ ಭಾಳಷ್ಟು ಶತಮಾನದಿಂದ ಬಾಳೆಹಣ್ಣಿಗೆ ಪ್ರಸಿದ್ಧಿಯಾದಂಥ ನಿಡೋನಿ ಗ್ರಾಮ ಮುಂದೆ ಬರಬರುತ್ತಾ ಅದು ರೋಗ ರುಜಿನಗಳಿಂದ ಕೀಟಗಳ ಬಾಧೆಯಿಂದ ಜವಾರಿ ಬಾಳೆಹಣ್ಣಿನ ವ್ಯಾಪಾರ ಕುಂಠಿತಗೊಂಡಾಗ ಮತ್ತೆ ತಲೆ ಎತ್ತಿ ನಿಂತಿದ್ದು ವಾಣಿಜ್ಯ ಬೆಳೆದಂಥ ದ್ರಾಕ್ಷಿ. ನಾನು ತಮಿಳ್ನಾಡಿನಲ್ಲಿ ಬಂದಿದ್ದೀನಿ. ಇದು ಮದ್ಮಲ ಅಂದ್ರೆ ನಾ ತಮಿಳ್ನಾಡಿನಿಂದ ಬಿಜಾಪುರ ಜಿಲ್ಲೆ ನಿಡೋನಿಗೆ ಬಂದಿದ್ದೀನಿ. திலீப் இப்போ சொல்கிறீங்களா? என் பேர் திலீப். நான் பள்ளிப்பாளையத்துலேருந்து வந்திருக்கிறேன். இது பீஜப்பூரில் நம்ம லோடாக தரோம். நம்ம திராட்சை லோடு வாரத்துக்கு 4 ட்ரிப் 5 ட்ரிப் வருவோம். எல்லாம் பிரச்சனை இல்லை. பார்ட்டி நல்லா இருப்பாங்க, நல்ல பார்ட்டி. பழமும் நல்லா இருக்கு. வந்து வண்டி வர இடமும் நல்ல இடமா. இன்னும் சொல்லிக்கிற அளவுக்கு நல்லா யாரும் பயந்து தேவையில்ல. ஒன்றும் பிரச்சனை இல்லை. அதுக்கு பழம் குவாலிட்டி பாயிண்ட் எல்லாம் நல்லா வரும். இன்னும் பிரச்சனை இல்லை. அதுதான் ಸೇಲ್ ಆಗುತ್ತಲ್ಲ? ಸೇಲ್ ಆಗುತ್ತೆ. ಮಾಲ್ ಸಖತ್ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಬಿಜಾಪುರದಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ಲೋಡ್ ಮಾಡ್ತಾರೆ ಅಷ್ಟೇ, ಏನೂ ಪ್ರಾಬ್ಲಮ್. ಕ್ವಾಲಿಟಿ ಚೆನ್ನಾಗಿತ್ತು. ಗಾಡಿ ಬೇಕಂದ್ರೆ ಹೇಳು, ಬರ್ತಾ ಇದ್ದೀನಿ. ಪಾರ್ಟಿ நல்ல ಟೈಪ್, ಏನೂ ಮಾತಾಡಲ್ಲ, இன்னும் பிரச்சனை இல்லை. நல்லா இருக்குது. 3 கிலோமீட்டர் 4 கிலோமீட்டர் பீஜாப்பூர்லேருந்து, அவ்வளோதான். கிரிக்கிரிக்கு ஏனில்லை, ஏன்னா ப்ராப்ளம்லாம் இல்லை. வேணுன்றீங்க கால் பண்ணலாம், பேசிக்கலாம். நம்ம நம்பர் கால் கீழே போடுறேன், கால் பண்ணுங்க. ಎಷ್ಟು ಕೆಜಿ ತೂಕ ಮಾಡತ್ತೀರಿ? ಈಗ ಅಂದಾಜು ತುಂಬಿರ್ತೀರ ಅಂದಂಗ ಆಗ್ತಿದ್ರಾಗ? ಹಾ, ಅಂದಾಜು ತುಂಬಿರ್ತೀರಿ. ಸ್ವಲ್ಪ ಇದು ನಮ್ಮ ಅಂದಾಜಿನ ಒಂದು ಲೆವೆಲ್ ತುಂಬಿರ್ತೀವಿ. ನಾವು ಕಾಟ ಮಾಡೋದು 9 ಕೆಜಿ. ಹಾ, ಕೆಜಿ. ಪೂರ್ತಿ ಎಲ್ಲ ಲೋಡ್ ಆಗ್ಬೇಕಾರೆ ಟೈಮಿಂಗ್ ಇಲ್ರಿ ಅದಕ್ಕೆ. ಹಾ, ಮುಂಜಾನೆ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗೈತ್ರಿ. ಟೈಮಿಂಗ್ ಒಂದ್ ಕಡೆ ಇಲ್ಲ, ಒಂದ್ ಕಡೆ ಚಲೋ ಲೋಡ್ ಆಗ. ಹಾ, ಸಂಜೆ ಹೊತ್ತಿಗೆ ಲೋಡ್ ಆಕೈತಿ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳ್ರಿ? ಮುಸ್ತಫಾ ಬಂದಗಿ ಸಾಬ್ ಇನಾಮದಾರ್. ನಾವು ಏನ್ ಮಾಡ್ಕೊಂಡಿದ್ವಿ ಈಗ? ಏನು ದ್ರಾಕ್ಷಿ ವ್ಯಾಪಾರ ಮಾಡ್ತೀವ್ರಿ. ಅಂದ್ರೆ ಈಗ ನಮ್ಗೂ ಈಗಾಗಲೇ ವಿಡಿಯೋ ಮೂಲಕ ಎಲ್ಲ ನೋಡ್ತಾ ಇದ್ದಾರೆ. ಸರ್, ತಮ್ಮಂತೇಳಿ ಈಗ ಅಂದ್ರೆ ಹೊಸದಾಗಿ ಯಾರಾದ್ರೂ ವ್ಯಾಪಾರ ಮಾಡ್ತಾರೆ ಅಂದ್ರೆ ದ್ರಾಕ್ಷಿಯನ್ನ ಮಾರಾಟ ಮಾಡಿ ನಾನು ಲಾಭ ಮಾಡ್ಕೋಬೇಕು ಅಂದ್ರೆ ಈಗ ಏನಾಗುತ್ತೆ, ಯಾರಿಗೂ ಗೊತ್ತಿಲ್ಲ ಇದು ಮಾಹಿತಿ. ಯಾವ ತರ ವ್ಯಾಪಾರನ ಮಾಡ್ಬೇಕಂದ್ರೆ ನಿಮ್ಮಂತೇಳಿ ಬಂದಾಗ ನಾವು ಯಾವ ತರ ಮಾಡ್ಬೇಕು ಸ್ವಲ್ಪ ತಿಳಿಸಿ. ಪ್ಯಾಕಿಂಗ್ ದವರು, ಲೇಬರ್ಸು, ದೊಡ್ಡದವ್ರ ಜೊತೆ ಮಾತಾಡಿ ಏನ್ ರೇಟ್ ಆಗ್ತೈತೆ ಅದನ್ನೆಲ್ಲ ಮಾತಾಡಿಕ್ಷಿಂದ ಗಾಡಿ ಲೋಡ್ ಮಾಡಿಕ್ಷಿಂದ ಕಳಿಸ್ತೀವ್ರಿ. ಅಂದ್ರೆ ಗಾಡಿಯಲ್ಲಿ ನಾವು ಸ್ವಂತ ತರಬೇಕು? ಹಾ, ನಿಮ್ ಸ್ವಂತ ಗಾಡಿನ ಬೇಕು. ನಮ್ದು ಗಾಡಿ ಸಿಗಲ್ಲ, ನಿಮ್ ಸ್ವಂತ ಗಾಡಿನ ಕಳಿಸ್ಕಿಂದ ಮಾಡ್ಕೊಡ್ತೀವಿ. ಅಂದ್ರೆ ಇದು ಪ್ಯಾಕಿಂಗ್ ಮಾಡೋ ಆಳ್ಗಳು ಎಲ್ಲ? ಹಾ, ಎಲ್ಲ ಲೋಡಿಂಗ್ ಸಗಟ್ ನಮ್ ಕಡೆ ಇರ್ತೈತಿ. ಎಲ್ಲ ಲೋಡಿಂಗ್ ಮಾಡಿಕ್ಷಿಂದ ಸಬ್ಸಿಡಿ ಮಾಡ್ಕೊಡ್ತೀವಿ. ಅಂದ್ರೆ ಯಾರಾದ್ರೂ ಹೊಸದಾಗಿ ವ್ಯಾಪಾರ ಮಾಡ್ಬೇಕಂದ್ರೆ ಮಾಡ್ಲಿಲ್ಲ ಅಂದ್ರೆ ಈಗ ನನ್ನ ತಲೆ ಬಜೆಟ್ ಕಮ್ಮಿ ಇದೆ, ಏನೋ 1 ಲಕ್ಷ ರೂಪಾಯಿ ಇದೆ, ಅದರಿಂದ ಸ್ಟಾರ್ಟ್ ಮಾಡ್ಬೇಕು ಅಥವಾ ಎಷ್ಟು ಇದ್ರನ್ನ ಇದನ್ನ ನಾವು ಮಾಡ್ಬೇಕು? ಈಗ ನಿಮ್ ಹತ್ತಿರ ಎಷ್ಟು ಇರ್ತಾರಲ್ಲ ರೊಕ್ಕ, ಅಷ್ಟು ಇದರಿಂದ ಮಾಡಿದ್ರು ವ್ಯವಸ್ಥೆ ಮಾಡ್ಕೊಡ್ತೀವಿ. ವ್ಯವಸ್ಥೆ ಮಾಡ್ಕೊಡ್ತಾರೆ. ಅಂದ್ರೆ ನಮ್ಮ ಹತ್ತಿರ ಕಾರ್ಮಿಕರು ಇಲ್ಲ,
ಏನೂ ಗೊತ್ತಿಲ್ಲ ನಮ್ಗೆ. ಎಲ್ಲ ಅದಾರ್ಲಿ ನಮ್ಮ ಹತ್ರ ಎಲ್ಲ ಇರ್ತೈತ್ರಿ. ನೀವು ಗಾಡಿ ಟ್ರೇ ಹಾಕೊಂಡು ಅಷ್ಟೇ ಬರೋದ್ರಿ, ಮತ್ತೆ ಉಳ್ಕಾದ ಏನ್ ಸಂಬಂಧ ಇಲ್ಲ. ಹಾ ಮಾಲ್ ಸಿಗ್ತೈತಿ ತಗೊಂಡ್ ಬಂದ್ರೆ ಗಾಡಿ ನಿಮ್ ಬಾಡಿಗೆ ಎಲ್ಲ ಅವ್ರ ಕಡೆ. ಅವ್ರ ಕಡೆ ಎಲ್ಲ ಅವ್ರ ಕಡೆ. ನಮ್ಮ ಕಡೆ ಏನಿಲ್ಲ, ಮಾಲ್ ಸಿಗ್ತೈತ್ರಿ. ಲೇಬರ್ ಪೇಮೆಂಟ್, ಪ್ಯಾಕಿಂಗ್ ಪೇಮೆಂಟ್, ನಮ್ಮ ಕಮಿಷನ್ ಅಟ್ ಕೊಟ್ರೆ ಆಯ್ತ್ರಿ. ನಾವು ತುಂಬಿಸಿ ಕಳಿಸ್ತೀವಿ. ಎಲ್ಲ ಜವಾಬ್ದಾರಿ ನಮ್ದೇ ಎಲ್ಲ ಜವಾಬ್ದಾರಿ. ಗಾಡಿ ರೋಡ್ ಆಗತ್ತ ನಮ್ದೇ ಜವಾಬ್ದಾರಿ. ಅಂದ್ರೆ ಕ್ಯಾರೆಟ್ಗಳು ಎಲ್ಲಿ ತರ ಅವರು ಇರ್ತಾರಲ್ಲ, ಅವರು ಇರ್ತಾರ. ಹೊಸದಾಗಿ ಮಾಡಿದವ್ರು ಮತ್ತೆ ಅಂಗಡಿಯಾಗ ಸಿಗ್ತಾರಲ್ಲ ಹೆಂಗ ಬೇಕಾದ್ರ ತಗೊಂಡು. ಅವ್ರಿಗೆ ಗೊತ್ತಿರ್ಲಿಕ್ಕಂದ್ರೆ ನಾವು ತರಿಸ್ಕೊಡ್ತೀವಿ, ಏನ್ ಟೆನ್ಷನ್ ಇಲ್ಲ. ಅಂದ್ರೆ ಈಗ ಯಾವ ತಿಂಗಳಿಂದ ಸ್ಟಾರ್ಟ್ ಆಗತ್ತೆ? ಈಗ ಡಿಸೆಂಬರ್ದಿಂದ ಚಾಲು ಆಕತ್ರಿ ದ್ರಾಕ್ಷಿ ರೀ. ಎಷ್ಟು ತಿಂಗಳವರೆಗೆ? ಡಿಸೆಂಬರ್ದಿಂದ ಚಾಲು ಆತಂದ್ರಿ ರೀ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕನೂ ನಡೀತೀವಿ. 5 ತಿಂಗಳು ಆರಾಮ್ಸೆ ನಾವು ವ್ಯಾಪಾರ ಮಾಡ್ಬೋದ್ರಿ. ಅಂದ್ರ ಈಗ ನಾವು ಹೊಸದಾಗಿ ಮಾಡುವಂತ ಬಿಸ್ನೆಸ್ ಅಂದ್ರೆ ಎಷ್ಟು ಗಂಟೆಗೆ ನಿಮ್ಮಲ್ಲಿ ಬಂದು? ನೀವು 8 ಗಂಟೆಗೆ ಕಟಿಂಗ್ ಚಾಲು ಆಕವ್ರಿ. ನಮ್ಮ 8 ಗಂಟೆ 9 ಗಂಟೆಗೆ ಬೆಳಗ್ಗೆ ರೀ ಕಟಿಂಗ್ ಚಾಲು ಆದಂದ್ರ ಸಾಯಂಕಾಲ ನೋಡ್ರಿ ರಾತ್ರಿ 10 ಆಗ್ಬೋದು, 4 ಗಂಟೆನೂ ಆಗ್ಬೋದು. ಚಿಕ್ಕ ಗಾಡಿ ಇದ್ದು ಅಂದ್ರ ಬೇಗ ಹಾಕವ್ರಿ. ಸಣ್ಣ ಗಾಡಿ ಇದ್ದು ಅಂದ್ರ ಲಘು ಚಾಕ್ ಬಿಡತ್ರಿ. ಮತ್ ದೊಡ್ಡ ಗಾಡಿ ನಾವು ದೊಡ್ಡ ಗಾಡಿಗೆ ಜಾಸ್ತಿ ತುಂಬಲಾಗ್ತೀವ್ರಿ. 12 ಟನ್, 9 ಟನ್, 8 ಟನ್, 5 ಟನ್ ಆ ತರ ಏನ್ ಅದಾವ್ರಲ್ಲ, ಅವು 5, 6 ತಕ 7 ತಕ ಲೋಡ್ ಮಾಡಿ ಕಳಿಸ್ತೀವ್ರಿ. ಅಂದ್ರೆ ಯಾರಾದ್ರೂ ಗಾಡಿ ತಗೊಂಡ್ ಬರೋದಿದ್ರೆ ಅಂದ್ರೆ ಸ್ವಂತ ವೆಹಿಕಲ್ ಅಥವಾ ಬಾಡಿಗೆ ಇದ್ರು ನೀವು ಇಲ್ಲಿ ಬರ್ಬೇಕಾದ್ರೆ ಬೆಳಗ್ಗಿನ 5:30 ಗಂಟೆಗೆ ನೀವು ಇಲ್ಲಿ ಹಚ್ಚಿರ್ಬೇಕು. 5:30, 6 ಗಂಟೆಗೆ ಇಲ್ಲಿ ಇರ್ಬೇಕ್ರಿ. ನಮ್ಮ ಆಫೀಸ್ ಹತ್ತಿರ ಇರ್ಬೇಕು. ಆಫೀಸ್ ಹತ್ರ ಇದ್ರ ಅಂದ್ರೆ ಇಲ್ಲಿ ಪ್ಯಾಕಿಂಗ್ ಮಾಡೋದು, ಪ್ಯಾಕಿಂಗ್ ಎಲ್ಲ ಮಟೀರಿಯಲ್ ಗಳನ್ನೆಲ್ಲ ಒಯ್ಬೇಕಾಗತ್ತೆ ಗಾಡಿ ಒಳಗ ಹೋಗಿ ಆ ರೈತರ ತೋಟ ಮುಟ್ಬೇಕಾದ್ರೆ ಇಲ್ಲಿ ಇರ್ಬೇಕ್ರಿ. 9 ಗಂಟೆಗೆ 8:30, 9 ಗಂಟೆಗೆ 9 ಗಂಟೆಗೆ ಕಟಿಂಗ್ ಚಾಲು ಮಾಡ್ತೀವಿ. ಮತ್ತೆ ಇದು ಕಟಿಂಗ್ ಒಳಗ ಜೀರೋ ಕಟಿಂಗ್ ಮತ್ತು ಇಂಗ್ಲಿಷ್ ಕಟಿಂಗ್ ಅದ್ರ ಬಗ್ಗೆ ಏನಾದ್ರು? ಜೀರೋ ಕಟಿಂಗ್ ಅಂದ್ರೆ ಏನ್ರಿ? ಜೀರೋ ಕಟಿಂಗ್ ಅಂದ್ರೆ ಎಲ್ಲ ತೆಗಿದ್ರಿ ಮಾಲ್, ಏನು ಉಳಿಸಂಗಿಲ್ಲ. ಮತ್ತೆ ಇಂಗ್ಲಿಷ್ ಕಟಿಂಗ್ ಅಂದ್ರೆ ಏನೈತ್ರಿ, ನಮ್ಗೆ ಬೇಕಾಗಿದ್ದು ಎಷ್ಟು ಯಾವ್ದು ಮಾಲ್ ಅದಕ್ಕೆ ರೇಟ್ ಬೇರೆ ಇರುತ್ತೆ. ಅದಕ್ಕೆ ರೇಟ್ ಬೇರೆ, ಇದಕ್ಕೆ ರೇಟ್ ಬೇರೆ. ಏನಿದ್ರೆ ನಿಮ್ ಜೊತೆನ ಮಾತಾಡ್ಬೇಕು ಅಷ್ಟೇ ರೈತರ ಜೊತೆ. ಈಗಾಗಲೇ ನಾನು ಈ ವಿಡಿಯೋ ಮಾಡೋಕ್ ಕಾರಣ ಅಂದ್ರೆ ಇವತ್ತು ಅಂದ್ರೆ ಈ ವರ್ಷ ಬಹಳಷ್ಟು ರಾಜ್ಯಗಳಿಂದ ಅಂದ್ರೆ ಆಂಧ್ರ, ತಮಿಳುನಾಡು, ತಿರುಪತಿಯಿಂದ ಕ್ಯಾಂಟರು ಮತ್ತೆ ದೊಡ್ಡ ದೊಡ್ಡ ವಾಹನಗಳು, ಜಾರ್ಖಂಡ್ ಮೂಲದಿಂದ, ಒಡಿಸ್ಸಾದಿಂದ ಸಾಕಷ್ಟು ರಫ್ತು ಟ್ರಾನ್ಸ್ಪೋರ್ಟ್ ಮಾಡಿದಂತ ಹೆಗ್ಗಳಿಕೆ ಮುಸ್ತಫಾ ಇನಾಮ್ದಾರ್ ಅವರಿಗೆ ಸಲ್ತತಿ. ಹಿಂಗಾಗಿ ನೀವು ಏನಾದ್ರು ವ್ಯಾಪಾರ ಮಾಡ್ಕೋಬೇಕಾದ್ರೆ ಇವರ ನಂಬರ್ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಹೊಸದಾಗಿ ಯಾರು ವ್ಯಾಪಾರ ಮಾಡೋದ್ರ ಮಾತ್ರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಸುಮ್ಮನೆ ಆ ರೇಟ್ ಏನು ಈ ರೇಟ್ ಏನು ಹೇಳಿದ್ರೆ ಏನು ಗೊತ್ತಾಗಲ್ಲ. ಸ್ವತಃ ನೀವು ಇಲ್ಲಿ ಬಂದು ಇಲ್ಲಿ ಅವ್ರ ಜೊತೆ ಏಜೆಂಟ್ ಅಂದ್ರೆ ಬರೀ ಕಮಿಷನ್ ಏಜೆಂಟ್ ಅಂದ್ರೆ ದಲ್ಲಾಳಿಗಳು ಸಿಕ್ಕಾಪಟ್ಟಿ ತಿಂತಾರ. ಒಂದು ರೈತರಿಗೆ ಮತ್ತೆ ವ್ಯಾಪಾರಸ್ಥರು ನೋಡ್ರಿ, ರೈತರು ಉಳಿಬೇಕು, ವ್ಯಾಪಾರಸ್ಥರು ಉಳಿಬೇಕು, ಇಬ್ರು ಉಳಿಬೇಕ್ರಿ. ಯಾಕಂದ್ರೆ ರೈತಗ್ ಕೊಲ್ಲೋದು ವ್ಯಾಪಾರ ಉಳಿಸ್ಬೇಕು ಆ ತರ ಇಲ್ಲ, ಇಬ್ರು ಉಳಿಬೇಕ್ರಿ ಅವ್ರು. ಆ ತರ ನಮ್ದು ಇಲ್ಲಿ ಕಮಿಷನ್ ಏಜೆಂಟ್ ಅಂದ್ರೆ ನೀವು ಬಂದಂತವ್ರಿಗೆ ಮಾಹಿತಿ ಇರಲ್ಲ, ಅವರಿಗೆ ನಿಮಗೆ ಮತ್ತು ರೈತರಿಗೆ ನಡಬರ್ಕ್ ಮಧ್ಯದಲ್ಲಿ ಹಣದ ವ್ಯವಹಾರ ಇರ್ಬೋದು ಅಥವಾ ಕ್ವಾಲಿಟಿ ತೋರಿಸುವುದು ಮತ್ತೆ ವ್ಯಾಪಾರ ಮಾಡಿಸ್ಲಿಕ್ಕೆ ನಿಮ್ಗೂ ಲಾಭ ಆಗಬೇಕು, ರೈತರಿಗೂ ಲಾಭ ಆಗುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಏಜೆಂಟರ್ ಇದ್ದಾರೆ. ಆದ್ರೆ ಇಲ್ಲಿ ದಾಖಲೆ ಬಂದದ್ದು ಸಾಕಷ್ಟು ಟ್ರಾನ್ಸ್ಪೋರ್ಟ್ ಅಂದ್ರೆ ರಫ್ತು ಮಾಡಿದಂತ ಹೆಗ್ಗಳಿಕೆ ಬಹಳಷ್ಟು ದೊಡ್ಡ ವಾಹನಗಳ ಮೂಲಕ ತುಂಬಿ ದಾಖಲೆಯನ್ನು ಬರಿತಾ ಇದ್ದಾರೆ. ತಿರುಪತಿಯಿಂದ ಸಾಕಷ್ಟು ವಾಹನಗಳು ಈ ಸಲ ಬಂದು ತಮಿಳುನಾಡಿನಿಂದ, ಒರಿಸ್ಸಾದಿಂದ ಎಷ್ಟು ಲೋಡ್ ಹೋಗುತ್ತಾರೆ ನಿಮ್ಮ? ಅದು 700-800 ಕ್ಯಾಟ್ ಹೋಗುತ್ರಿ, 900 ಕ್ಯಾಟ್ ತಕ ಹೋಗ್ತಿರಿ. ತಮಿಳ್ನಾಡಕ್ಕೆ ಏನೈತಿರ್ಲ 1500, 1100, 1000 ಆ ತರ ತುಂಬಿ ಕಳಿಸ್ತೀವಿ. ಅಂದ್ರೆ ಜಾರ್ಖಂಡ್ ವಾಹನ ಅಂದ್ರೆ ಎಸಿ ಕೂಲರ್ ಸುಮಾರು ದೊಡ್ಡೋಳಿ ಗ್ರಾಮದಲ್ಲಿ ಹೋದ ವರ್ಷ ಅಂದ್ರೆ ಈ ಕೊರೋನಾದಿಂದ ಸಾಕಷ್ಟು ಬೆಳೆದಿದ್ದಕ್ಕಾಗಿ ಈ ವರ್ಷ ಒಂದಿಷ್ಟು ರೈತರಿಗೆ ಅನುಕೂಲ ಆಗೈತ್ರಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಕೂಡ ಬನ್ನಿ. ಸರ್ ನಂಬರ್ ಅಷ್ಟು ಹೇಳ್ಬಿಡ್ರಿ. ನಂಬರ್ 9591745637. ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ತರ ಕ್ವಾಲಿಟಿ ಕೊಡಬೇಕು ಎಲ್ಲವೂ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲಿ.